ನಮ್ಮ ಹೊಸ ಪ್ರಾಜೆಕ್ಟ್ ಮಣಿಕಂಠ ಎನ್ಕ್ಲೇವ್ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡಕ್ಕೆ ನಮ್ ಜೊತೆ ಶ್ರೀ ಮಣಿಕಂಠೇಶ್ವರ ಡೆವಲಪರ್ಸ್ ಓನರ್ ಹಾಗೂ ಈ ಪ್ರಾಜೆಕ್ಟಿನ ಇನ್ಚಾರ್ಜ್ ಆದ ಕಾಂತರಾಜು ಸರ್ ಇದ್ದಾರೆ. ಸೊ ಈ ಪ್ರಾಜೆಕ್ಟ್ ಬಗ್ಗೆ ಇನ್ನಷ್ಟು ಕ್ವೆಶ್ಚನ್ಸ್ ಕೇಳ್ಬಿಟ್ಟು ಅವ್ರನ್ನೇ ಇನ್ನಷ್ಟು ಮಾಹಿತಿ ಕೊಡಕ್ಕೆ ಕೇಳೋಣ. ಹಾಯ್, ಹಲೋ, ನಮಸ್ಕಾರ ಕರ್ನಾಟಕ. ವೆಲ್ಕಮ್ ಬ್ಯಾಕ್ ಟು ಆ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಸ್ರವಂತಿ. ಇವತ್ತು ನಾವು ಕುಳುನಳ್ಳಿಯಲ್ಲಿರೋ ಮಣಿಕಂಠ ಎನ್ಕ್ಲೇವ್ ಲೇಔಟ್ ಅಲ್ಲಿ ಇದೀವಿ. ಈ ಲೇಔಟ್ ಅಲ್ಲಿ 2030, 2040, 3040, 4060 ಹಾಗೂ ವಿಲ್ಲಾ ಡೈಮೆನ್ಷನ್ಸ್ ಎಲ್ಲ ಸೈಟ್ಸ್ ಅಂಡ್ ಪ್ಲಾಟ್ಸ್ ಕೂಡ ಅವೈಲೇಬಲ್ ಇದೆ. ಇದು ಹೊಸದಾಗಿ ಲಾಂಚ್ ಆಗಿರೋ ಪ್ರಾಜೆಕ್ಟ್ ಆದ್ರೂ ಆಲ್ರೆಡಿ ಬುಕಿಂಗ್ ಸ್ಟಾರ್ಟ್ ಆಗಿ ಒಂದಷ್ಟು ಪ್ಲಾಟ್ಸ್ ಆಲ್ರೆಡಿ ಬುಕ್ ಆಗೋಗ್ಬಿಟ್ಟಿದೆ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ಸರ್, ಈ ಎನ್ಕ್ಲೇವ್ ಬಗ್ಗೆ ನೀವೇನ್ ಒಂದಷ್ಟು ಮಾಹಿತಿ ನಮ್ಗೆ ತಿಳ್ಕೊಡ್ತೀರಾ? ಹಾ ಮೇಡಮ್, ಇದು ಹೊಸ ಪ್ರಾಜೆಕ್ಟ್ ಇದು. ಸೊ ನಮ್ಗೆ ಇಲ್ಲಿ 4 ಇಂಡಸ್ಟ್ರಿಗೆ ಸೆಂಟರ್ ಪಾಯಿಂಟ್. ಕರೆಕ್ಟ್ ಸರ್. ಜಸ್ಟ್ ತುಮಕೂರು ರೋಡ್, ನಮ್ ಬೆಂಗಳೂರು ತುಮಕೂರು ರೋಡ್ 900 ಮೀಟರ್ಸ್ ಇದೆ. ಓಕೆ. ಇಲ್ಲಿ ತುಂಬಾ ಜನ ಈ ಪೀಣ್ಯದಿಂದ ಕಂಪ್ನೀಸ್ ಎಲ್ಲ ಈ ಕಡೆ ಶಿಫ್ಟ್ ಆಗೋದ್ರಿಂದ ಎಂಪ್ಲಾಯೀಸ್ ಹೆವಿ ಟ್ರಾಫಿಕ್, ಹಾಸನ ಹೈವೇ ತುಮಕೂರು ಹೈವೇ ಎರಡೂನು ಹೆವಿ ವೆಹಿಕಲ್ಸ್ ಓಡೋದನ್ನ ತುಂಬಾ ಟ್ರಾಫಿಕ್ ಆಗೋ ಆಕ್ಸಿಡೆಂಟ್ ಪ್ರಾಬ್ಲಮ್ಸ್ ತುಂಬಾ ಜಾಸ್ತಿ ಇರುತ್ತೆ. ಅದರಿಂದ ಏನಾಗುತ್ತೆ ಅಂದ್ರೆ ಇಲ್ಲಿ ಎಲ್ಲ ನಮ್ದು ಗೇಟೆಡ್ ಕಮ್ಯುನಿಟಿ ನೋಡಿ, ಸೆಕ್ಯೂರಿಟಿ ಇದೆ ಆಲ್ರೆಡಿ. ಸೊ ಆದ್ರೆ ಎಲ್ಲ ಮನೆಗಳು ನೋಡಿ ಊರ್ ಅಟ್ಯಾಚ್. ಸೊ ಇದು ಟಿ ಬೇಗೂರು ಕುಲುನಳ್ಳಿ ಅಂತ ಇದು ಗ್ರಾಮ. ಸೊ ಇಲ್ಲಿ ಪ್ರತಿಯೊಂದು ವ್ಯವಸ್ಥೆ ನೋಡಿ, ಸ್ಯಾನಿಟರಿ ರೋಡ್, ಡಬಲ್ ರೋಡ್, ಆಮೇಲೆ ವಿಲ್ಲಾಸ್ ಇದೆ, ಎಲ್ಲಾ ಮೆಜರ್ಮೆಂಟ್ಸ್ ಸೈಟ್ಸ್ ಇದೆ. ಸೊ ಆದ್ರೆ ನಿಮ್ಗೆ 2 ಬೋರ್ ಇದೆ ಆಲ್ರೆಡಿ, ಕರೆಂಟ್ ರೆಡಿ ಇದೆ, ಎಲೆಕ್ಟ್ರಿಕ್ ಒಂದ್ ಮನೆ ಆಗಿದೆ ಲೇಔಟ್ ಅಲ್ಲಿ. ಸೊ ಸುತ್ತು ಮನೆಗಳು ಅವರು ಎನಿ ಟೈಮ್ ಇದ್ ಮಾಡ್ಬೋದು ಮೇಡಮ್. ಕರೆಕ್ಟ್ ಸರ್. ಇವಾಗ ಹಂಗಾರೆ ಅಲ್ಲಿಂದ ಶಿಫ್ಟ್ ಆಗೋ ಕಂಪನೀಸ್ ಎಂಪ್ಲಾಯೀಸ್ ಯಾರಿದಾರೋ ಅವ್ರೇನಾದ್ರು ಈ ಕಡೆ ಬಂದು ಇಲ್ಲಿ ಸ್ಟೇ ಮಾಡ್ಬೇಕು ಅಂತ ಡಿಸೈಡ್ ಆದ್ರೆ ಇಲ್ಲಿಂದ ಅವ್ರು ಎಷ್ಟು ಟ್ರಾವೆಲ್ ಮಾಡ್ಬೇಕಾಗುತ್ತೆ? 5 ಮಿನಿಟ್ಸ್ ಅಷ್ಟೇ ಮೇಡಮ್. 5 ಮಿನಿಟ್ಸ್ ಅವ್ರ ಆಫೀಸ್ಗೆ ರೀಚ್ ಆಗುತ್ತೆ. ಎಲ್ಲ ಇಲ್ಲಿ ತ್ಯಾಮಗುಂಡ್ಲು ಬಿಟ್ರೆ ನಿಮ್ಗೆ ನೆಲಮಂಗಲ ಇಂಡಸ್ಟ್ರಿ, ಡಾಬಸ್ಪೇಟೆ ಇಂಡಸ್ಟ್ರಿ ಬಂದು ಒಂದು 3.5-4 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಇದೆ ಮೇಡಮ್. ಓಕೆ ಸರ್. ಅಂಡ್ ಇಲ್ಲಿ ಬೇಕಾಗಿರೋ ವಾಟರ್ ಕನೆಕ್ಷನ್ಸ್ ಮತ್ತೆ ಎಲೆಕ್ಟ್ರಿಕಲ್ ಕನೆಕ್ಷನ್ಸ್ ಆಲ್ರೆಡಿ ಕೊಟ್ಟಾಗಿದೆಯಾ? ಎಲ್ಲ ರೆಡಿ ಇದೆ ಮೇಡಮ್, ಆಲ್ರೆಡಿ ಮನೆನೇ ಆಗಿದೆ. ಕರೆಕ್ಟ್, ಮನೆ ಆಗಿದೆ. ಓಕೆ ಸರ್. ಇಲ್ಲಿರೋ ಸೈಟ್ಸ್ ಅಲ್ಲಿ ಆಲ್ರೆಡಿ ಸೈಟ್ ಬುಕಿಂಗ್ ಶುರು ಆಗಿದೆಯಾ ಸರ್? ಮೇಡಮ್, ಈಗ ಒಂದು 25% ಬುಕಿಂಗ್ ಆಗಿದೆ. ಇನ್ನ ಹೊಸ ಪ್ರಾಜೆಕ್ಟ್ ರೀಸೆಂಟ್ ಆಗಿ ಲಾಂಚ್ ಆಗಿರೋದು ಇದು. ಸೊ ಈಗ ನಾಳೆ ನಮ್ಗೆ January 26 ಇರೋದ್ರಿಂದ ಸ್ವಲ್ಪ ನಾವು ಇವಾಗ ಅವ್ರಿಗೆ ಒಳ್ಳೆ ಅಂದ್ರೆ ಆಫರ್ ತರ ಕಡಿಮೆ ಮಾಡ್ತಾ ಇದೀವಿ. ರೇಟ್ ಆಕ್ಚುಯಲ್ ರೇಟ್ 1500 ಇದೆ. ಸೊ ನಾವು ಅವ್ರಿಗೆ 1250ಗೆ ನೆಗೋಷಿಯಬಲ್ ಮಾಡ್ಕೊಡ್ತೀವಿ. ಓಕೆ, ಸೂಪರ್ ಸರ್. ಇವಾಗ ಆನ್ ಸ್ಪಾಟ್ ಬುಕಿಂಗ್ ಆತರ ಯಾರಾದ್ರೂ ಬಂದಾಗ ನೀವು ಅವ್ರಿಗೆ ಇನ್ನೇನು ಆಫರ್ಸ್ ಕೊಡಕ್ಕೆ ನೋಡ್ತಾ ಇದೀರಾ? ಮೇಡಮ್, ಆನ್ ಸ್ಪಾಟ್ ಬುಕಿಂಗ್ ನಿಮ್ ಚಾನಲ್ ಕಡೆಯಿಂದ ಬರೋರ್ಗೆ ನಾವು 50 ರೂಪೀಸ್ ಕಡಿಮೆ. ಹೌದೌದು ಮೇಡಮ್. ಓಕೆ, ಸೊ 1250 ಇಂದ ನೀವು 50 ರೂಪೀಸ್ ಕಡಿಮೆ ಮಾಡಿ ಆನ್ ಸ್ಪಾಟ್ ಬುಕಿಂಗ್ ಅವರಿಗೆ. ಹೌದು. ಓಕೆ ಸರ್. ಇನ್ನ ಈ ತಾರ್ ರೋಡ್ಸ್ ಎಲ್ಲ ಆಲ್ರೆಡಿ ಎಲ್ಲಾ ಕಡೆ ಹಾಕಾಗಿದೆ ಅಲ್ವಾ? ಎಲ್ಲ ಆಗಿದೆ ಮೇಡಮ್. ತಾರ್ ರೋಡ್ ಆಗಿದೆ ನೋಡಿ, ಸ್ಲ್ಯಾಬ್ಸ್, ಡ್ರೈನೇಜ್ ಬಿಟ್ರೆ ನಿಮ್ಗೆ ವಾಟರ್
ಈ ಕಡೆ ನೋಡಿ ಸ್ಯಾನಿಟರಿ, ಎಲೆಕ್ಟ್ರಿಕ್, ಪ್ರತಿ ಸೈಟ್ಗೂ ಇಂಡಿವಿಜುವಲ್ ವಾಟರ್ ಕನೆಕ್ಷನ್, ಮತ್ತೆ ಎಲ್ಲ ನೋಡಿ ಗಿಡಗಳು ಹಾಕಿದೀವಿ, ಎಲ್ಲ ತುಂಬಾ ಚೆನ್ನಾಗಿದೆ ಲೊಕೇಶನ್ ಎಲ್ಲ. ಇವಾಗ ಸರ್ ಇಲ್ಲಿ ಬಂದು ಬುಕಿಂಗ್ ಮಾಡ್ಕೊಂಡು ಅವ್ರೇನಾದ್ರು ಮನೆ ಕಟ್ಸ್ಬೇಕು ಅಂತ ಡಿಸೈಡ್ ಮಾಡಿದಾಗ ನೀವು ಅವ್ರಿಗೆ ಲೋನ್ ಫೆಸಿಲಿಟೀಸ್ ಹೆಂಗ್ ಮಾಡ್ಕೊಡ್ತೀರಾ? ಮೇಡಮ್ ಎಲ್ಲಾ ಬ್ಯಾಂಕು ನಮ್ಗೆ ಟೈ ಅಪ್ ಇದೆ. ನಮ್ದು ಆಫೀಸ್ ನಮ್ದು ಎಲ್ಲ ಆಲ್ಮೋಸ್ಟ್ 10 years ಇಂದ ನಾವು ಎಲ್ಲಾ ಬ್ಯಾಂಕ್ ಇಂದ ನಾವು ಲೈಸೆನ್ಸ್ ತಗೊಂಡಿದೀವಿ. ಸೊ ಅವ್ರಿಗೆ 1 week ಅಲ್ಲಿ ಸ್ಯಾಂಕ್ಷನ್ ಮಾಡಿ ರಿಜಿಸ್ಟರ್ ಮಾಡ್ಕೊಡ್ತೀವಿ ಸೈಟ್. 1 week ಅಲ್ಲಿ ಅವ್ರು ಜಸ್ಟ್ KYC ಸ್ಟೇಟ್ಮೆಂಟ್ ಕೊಟ್ರೆ ಸಾಕು ಮೇಡಮ್ ನಮ್ಗೆ. ಇವಾಗ ಇಲ್ಲಿ ನೀವು ಹೇಳಿದ್ರಿ ಅಲ್ವಾ ಎಂಪ್ಲಾಯಿ ಶಿಫ್ಟ್ ಆಗ್ತಾ ಇರ್ತಾರೆ ಅಂತೆಲ್ಲ. ಇವಾಗ ಒಂದಷ್ಟು ಕಾರ್ ಡ್ರೈವರ್ಸ್ ಆಗಿರ್ಲಿ, ಕ್ಯಾಬ್ ಡ್ರೈವರ್ಸ್ ಆಗಿರ್ಲಿ, ಒಂದು ಪಾವರ್ಟಿ ಲೈನ್ ಅಂತ ಒಂದಿರುತ್ತೆ ಅಲ್ವಾ, ಅಂತವ್ರು ಯಾರಾದ್ರೂ ಇಲ್ಲಿ ಡಿಸೈಡ್ ಮಾಡಿದ್ರೆ ನೀವು ಅವ್ರಿಗೆ ಏನಾದ್ರು ಫೆಸಿಲಿಟೀಸ್ ಕೊಡ್ಬೇಕು? ಮೇಡಮ್ ಮೇಜರ್ ಆಗಿ ಇದೆಲ್ಲ ಲೇಬರ್ ಇಂಡಸ್ಟ್ರಿ. ಫ್ಯೂಚರ್ ಅಲ್ಲಿ ಈಗ ಡಾಬಸ್ಪೇಟೆವರೆಗೂ ಮೆಟ್ರೋ ಇದಾಗ್ತಾ ಇದೆ ಏನೋ, ಸೊ ಪ್ಲಾನಿಂಗ್ ಇದೆ. ಹಂಗಾಗಿ ಈ ಕಡೆ ಯಾರಾದ್ರೆ APL BPL ಕಾರ್ಡ್ ಇರೋರು, ತುಂಬಾ ಬಡವರು ಇರೋರು ಅಂತರ್ಗೆ ತುಂಬಾ ಅನುಕೂಲ. ಯಾಕಂದ್ರೆ ನೋಡಿ, ಒಂದು ಗೇಟೆಡ್ ಕಮ್ಯುನಿಟಿ ಅಂದ್ರೆ ಸುತ್ತು ಕಾಂಪೌಂಡ್ ಇದೆ. ಸೊ ಈಗ ಯಾರು ಆ ಕಡೆ ಸೈಟ್ ನರಾಗ್ಲಿ ಈ ಕಡೆ ಸೈಟ್ ನರಾಗ್ಲಿ ಹೊಳೆಗ್ ಬರಕ್ ಅವಕಾಶ ಇಲ್ಲ. ಇಲ್ಲಿ ತುಂಬಾ ಬಡವರು ಹೆಂಗಂದ್ರೆ, ಈಗ ಅವರು ಒಂದು 15,000 ಸ್ಯಾಲರಿ ಬರೋರ್ ಅಂತ ಹೇಳಿ ಎಕ್ಸಾಂಪಲ್, ಹಳ್ಳಿಯಿಂದ ಬಂದು ಬೆಂಗಳೂರಲ್ಲಿ ಇರ್ತಾರೆ. ಅವ್ರಿಗೆ ಒಂದು ಸೈಟ್ ತಗೋಬೇಕು ಕನ್ಸಿರುತ್ತೆ, ಅವ್ರಿಗೆ ಭಯ ಇರುತ್ತೆ. ಸೈಟ್ ತಗೊಂಡ್ರೆ ನಾವು ಇಲ್ಲಿ ಖಾಲಿ ಜಾಗದಲ್ಲಿ ಸೈಟ್ ತಗೊಂಡಾಗ ಏನಾಗುತ್ತೆ, ಆ ಕಡೆ ಸೈಟ್ ನಾನು ಒಂದ್ 5 ಅಡಿ ಅವ್ರ ಮನೆ ಕಟ್ಟೋದ್ ಲೇಟ್ ಆಗಿರುತ್ತೆ, ಅವನು ಒತ್ಲಿಸ್ಕೊಂಡ್ ಬರ್ಬೋದು. ಸೊ ಆಗ ಅವ್ರಿಗೆ ಅವ್ರ ಮೇಲೆ ಫೈಟ್ ಮಾಡಕ್ ಆಗಲ್ಲ, ಅವ್ರ ಹಳ್ಳಿಯಿಂದ ಬಂದಿರ್ತಾರೆ. ಆ ತರದವ್ರಿಗೆ ತುಂಬಾ ಪೀಸ್ಫುಲ್ ಆಗಿದೆ, ತುಂಬಾ ಹೆಲ್ಪ್ ಆಗುತ್ತೆ. ಆಮೇಲೆ ಗವರ್ಮೆಂಟ್ ಕಡೆಯಿಂದ ಇಲ್ಲಿ ಯಾರಾದ್ರೆ ಸೈಟ್ ತಗೊಂತಾರೋ ಅವ್ರಿಗೆ ನಾವು 3 ಲಕ್ಷ ರೂಪಾಯಿ ಅಪ್ರೂವ್ ಮಾಡ್ಕೊಡ್ತೀವಿ. ಅದು ನಾವೇ ಮುಂದಿದ್ದು ಅದೇನ್ ಎಕ್ಸ್ಪೆನ್ಸ್ ಆಗುತ್ತೋ ನಾವೇ ಮಾಡಿಸ್ಕೊಡ್ತೀವಿ. ಸೊ ಅದು ತುಂಬಾ ಹೆಲ್ಪ್ ಆಗುತ್ತೆ ಇಲ್ಲಿ ಬಡವರಿಗೆ. ಸರ್ ಹೇಳ್ತಾ ಇರೋದು ಅಂದ್ರೆ ಈ APL ಅಥವಾ BPL ಯಾರ ಹತ್ರ ಇದೆಯೋ, ಸೊ ನೀವೇನಾದ್ರೂ ಇಲ್ಲಿ ಸೈಟ್ ತಗೊಂಡು ಮನೆ ಕಟ್ಸ್ಬೇಕು ಅಂತ ಡಿಸೈಡ್ ಮಾಡಿದ್ರೆ 3 lakhs ಗವರ್ಮೆಂಟ್ ಇಂದ ಅಪ್ರೂವಲ್ ನೀವೇ ಸ್ಯಾಂಕ್ಷನ್ ಮಾಡಿಸ್ಕೊಡ್ತೀವಿ. ಓಕೆ ಸರ್. ಈ ಲೇಔಟ್ ಬೇಕಾಗಿರೋ ಸ್ಟ್ರೀಟ್ ಲೈಟ್ ಕನೆಕ್ಷನ್ಸ್ ಅಥವಾ ವಾಟರ್ ಕನೆಕ್ಷನ್ಸ್ ಎಲ್ಲ ಆಲ್ರೆಡಿ ಮಾಡಾಗಿದೆ. ಸೊ ನಾವ್ ಇಲ್ಲೇ ನೋಡ್ಬೋದು, ಇವ್ರು ಹೇಳ್ತಾ ಇದಾರೆ ಇಲ್ಲಿ 24/7 ವಾಟರ್ ರನ್ನಿಂಗ್ ಇರುತ್ತೆ ಅಂತ. ಅಂಡ್ ಡ್ರೈನೇಜ್ ಬೇಕಾಗಿರೋ ಸ್ಲ್ಯಾಬ್ಸ್ ಎಲ್ಲ ತುಂಬಾ ಒಳ್ಳೆ ಕ್ವಾಲಿಟಿಯಿಂದ ಆಲ್ರೆಡಿ ಫಿನಿಶಿಂಗ್ ಕೊಟ್ಟು ಮುಕ್ಸ್ ಆಗಿದೆ. ಸ್ಯಾನಿಟರಿ ಪೈಪ್ಸ್ ಏನಿದೆಯೋ ಅದಕ್ಕೆಲ್ಲದಕ್ಕೂ ಆಲ್ರೆಡಿ ವ್ಯವಸ್ಥೆ ಮಾಡ್ಕೊಟ್ಟಾಗಿದೆ. ನೀವು ಇಲ್ಲಿ ಸೈಟ್ ತಗೊಂಡು ಮನೆ ಕನ್ಸ್ಟ್ರಕ್ಟ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಾದ್ಮೇಲೆ ನಿಮ್ ಮಕ್ಕಳ ಎಜುಕೇಶನ್ ಬಗ್ಗೆ, ಹಾಸ್ಪಿಟಲ್ ಫೆಸಿಲಿಟೀಸ್ ಬಗ್ಗೆ ಯೋಚನೆ ಮಾಡ್ತೀರಾ. ಈ ಲೇಔಟ್ ನ ಅಕ್ಕಪಕ್ಕ 2 ಗವರ್ಮೆಂಟ್ ಸ್ಕೂಲ್ಸ್ ಇದೆ, ಹಾಗೂ 1.5 kilometers ಅಲ್ಲಿ ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ಹಾಗೂ ಸಿದ್ಧಾರ್ಥ ಹಾಸ್ಪಿಟಲ್. ಅಂಡ್ ಆ ಮನೆ ಎದುರುಗಡೆನೆ ನಮ್ಗೊಂದು ಬಸ್ ಸ್ಟಾಪ್ ಇದೆ. ಸೊ KSRTC ಬಸ್ ಆಗ್ಲಿ, BMTC ಬಸ್ ಆಗ್ಲಿ, ಸ್ಕೂಲ್ ಬಸ್ಸಸ್ ಆಗ್ಲಿ ಇಲ್ಲೇ ಬಂದ್ ಸ್ಟಾಪ್ ಆಗುತ್ತೆ. ಈ ಲೇಔಟ್ ಇಂದ 4 kilometers ಟ್ರಾವೆಲ್ ಮಾಡಿದ್ರೆ ನಮ್ಗೆ ಹಾಸನ್ ಹೈವೇ, ಹಾಗೂ 900 meters ಅಲ್ಲಿ ತುಮಕೂರು ಬೆಂಗಳೂರು ಹೈವೇ. ಸೊ ಈ ಲೇಔಟ್ ಇಂದ ನೀವ್ ಯಾವ್ದೇ ಊರಿಗೆ ಟ್ರಾವೆಲ್ ಮಾಡ್ಬೇಕಂದ್ರೂ ನಿಮಗೆ ಯಾವ್ದೇ ತರ ಪ್ರಾಬ್ಲಮ್ ಅಂತೂ ಆಗಲ್ಲ. ಅಂಡ್ ಫ್ಯೂಚರ್ ಅಲ್ಲೇ ನೆಲಮಂಗಲ ತನಕ ಮೆಟ್ರೋ ಎಕ್ಸ್ಟೆನ್ಷನ್ ಆಗ್ಬೇಕು ಅನ್ನೋ ಪ್ಲಾನಿಂಗ್ ಕೂಡ ಆಗಿದೆ. ಸೊ ಇನ್ ವೆರಿ ನಿಯರ್ ಫ್ಯೂಚರ್ ನಮಗೆ ಮೆಟ್ರೋ ಫೆಸಿಲಿಟೀಸ್ ಕೂಡ ಇರುತ್ತೆ. ಈ ಲೇಔಟ್ ಬಂದು ಒಂದು ಗೇಟೆಡ್ ಕಮ್ಯುನಿಟಿ, ಸೊ ಸೆಕ್ಯೂರಿಟಿಗೆ ಯಾವುದೇ ಪ್ರಾಬ್ಲಮ್ ಇರಲ್ಲ. ಹಾಗೂ ಇಲ್ಲಿ ಆಲ್ರೆಡಿ ಮನೆ ಕನ್ಸ್ಟ್ರಕ್ಷನ್ ಮಾಡಾಗಿದೆ. ನೀವ್ ಇಲ್ಲೇ ನೋಡ್ಬೋದು, ಈ ಮನೆಗೆ ಆಲ್ರೆಡಿ ಬೋರ್ವೆಲ್ ಕನೆಕ್ಷನ್ ಆಗಿರ್ಲಿ ಅಥವಾ ಎಲೆಕ್ಟ್ರಿಕಲ್ ಕನೆಕ್ಷನ್ ಆಗಿರ್ಲಿ ಕೊಟ್ಟಾಗಿದೆ. ಈ ಲೇಔಟ್ ಅಲ್ಲೇ 2 ಬೋರ್ವೆಲ್ ಕನೆಕ್ಷನ್ಸ್ ಮಾಡ್ಕೊಟ್ಟಾಗಿದೆ, ಹಾಗೂ ಇಲ್ಲಿಗೆ ಪಂಚಾಯತಿ ವಾಟರ್ ಇಂದ ಕನೆಕ್ಷನ್ ಕೂಡ ಬರುತ್ತೆ. ದಿಸ್ ಲೇಔಟ್ ಇಸ್ ಅಟ್ಯಾಚ್ ಟು ತುಮಕೂರು ರೋಡ್. ಸೊ ತುಮಕೂರು ರೋಡ್ಗೆ ತುಂಬಾನೇ ಹತ್ರ, ಹಾಗೂ ಇದೊಂದು ಸೆಂಟರ್ ಪಾಯಿಂಟ್ ಫಾರ್ 4 ಇಂಡಸ್ಟ್ರಿಯಲ್ ಏರಿಯಾಸ್. ಸೊ ನೀವ್ ಯಾವುದೇ ಇಂಡಸ್ಟ್ರಿಯಲ್ ಏರಿಯಾ ಕಡೆ ಟ್ರಾವೆಲ್ ಮಾಡ್ಬೇಕಂದ್ರೂ ವಿತಿನ್ 3 ಅಥವಾ 3.5 kilometers ಒಳಗಡೆನೆ ಸಿಗುತ್ತೆ. ಸೊ ಒಂದ್ ಕಡೆ ಹೋದ್ರೆ ನಮ್ಗೆ ತ್ಯಾಮಗುಂಡ್ಲು ಇಂಡಸ್ಟ್ರಿಯಲ್ ಏರಿಯಾ, ಇನ್ನೊಂದು ಸೋಂಪುರ ಇಂಡಸ್ಟ್ರಿಯಲ್ ಏರಿಯಾ, ನೆಲಮಂಗಲ ಇಂಡಸ್ಟ್ರಿಯಲ್ ಏರಿಯಾ ಹಾಗೂ ನರಸೀಪುರ ಇಂಡಸ್ಟ್ರಿಯಲ್ ಏರಿಯಾ. ಸೊ ನೀವು ಇಲ್ಲಿಂದ ಒಂದು 3.5 kilometers ಅಥವಾ 4 kilometers ಅಲ್ಲೇ ಇದು ಯಾವುದೇ ಇಂಡಸ್ಟ್ರಿಯಲ್ ಏರಿಯಾಗೆ ನೀವು ರೀಚ್ ಆಗ್ಬೋದು. ಹಾಗೂ ಅವಾಗ್ಲೇ ಹೇಳ್ದಂಗೆ ಎಲ್ಲ ಎಂಪ್ಲಾಯೀಸ್ ಅಥವಾ MNC ಕಂಪನೀಸ್ ಈ ಕಡೆ ಶಿಫ್ಟ್ ಆಗ್ತಾ ಇದೆ. ಸೊ ಇಲ್ಲಿಂದ ನಿಮಗೆ ಟ್ರಾವೆಲ್ ಮಾಡಕ್ಕೆ ತುಂಬಾನೇ ಅನುಕೂಲ ಇರುತ್ತೆ. ಬೆಂಗಳೂರು ಸಿಟಿ ಆಲ್ಸೋ ಇಸ್ ಜಸ್ಟ್ 25 kilometers ಅವೇ ಫ್ರಮ್ ದಿಸ್ ಲೇಔಟ್, ಹಾಗೂ ತುಮಕೂರು ಸಿಟಿ ಇಸ್ ಜಸ್ಟ್ 20 kilometers ಅವೇ ಫ್ರಮ್ ದಿಸ್ ಲೇಔಟ್. ಬೆಂಗಳೂರಲ್ಲಿ ಜಾಗಕ್ಕೆ ಕೊರತೆ ಅಂತೂ ಇಲ್ವೇ ಇಲ್ಲ, ಆದ್ರೆ ಆ ಟ್ರಾಫಿಕ್ ಇಂದ, ಪೊಲ್ಯೂಷನ್ ಇಂದ ದೂರವಾಗಿ ಮನೆ ಮಾಡ್ಕೋಬೇಕು ಅನ್ನೋದು ಎಲ್ಲಾರ ಕನ್ಸು. ಸೊ ಈ ಲೊಕೇಶನ್ ಬಂದು ನಿಮ್ಮ ಆ ಕನ್ಸನ್ನು ಪೂರ್ತಿ ಮಾಡುತ್ತೆ. ಸೊ ಇಲ್ಲಿಗೆ ಆದಷ್ಟು ಬೇಗ ಬಂದು ನಿಮ್ ಸೈಟ್ಸ್ ನ ನೋಡ್ಕೊಂಡು ಬುಕ್ ಮಾಡಿ ನಿಮ್ ಮನೆ ಕನ್ಸ್ಟ್ರಕ್ಷನ್ ನ ಶುರು ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇದು ಕಾಂತರಾಜ್ ಸರ್ ಅವರ ನೆಕ್ಸ್ಟ್ ಲೇಔಟ್. ಇಲ್ಲಿ ಇದೂ ಸೇಮ್ ಡಿಸ್ಟೆನ್ಸ್, ತುಮಕೂರು ರೋಡ್ಗೆ ಒಂದು 900 meters ಡಿಸ್ಟೆನ್ಸ್ ಅಲ್ಲೇ ಈ ಲೇಔಟ್ ಕೂಡ ಇದೆ. ಸೊ ಇದೂನು ಅವರ ಇನ್ಚಾರ್ಜ್ಶಿಪ್ ಕೆಳಗಡೆನೆ ಬರುತ್ತೆ. ಸೊ ಅವ್ರನ್ನೇ ಕೇಳ್ಬಿಟ್ಟು ಇನ್ ಸ್ವಲ್ಪ ತಿಳ್ಕೊಳ್ಳೋಣ. ಸರ್, ಈ ಲೇಔಟ್ ಅಲ್ಲಿ ಎಷ್ಟು ನೀವು ಚಾರ್ಜ್ ಮಾಡ್ತಾ ಇದ್ದೀರಾ?
ಮೇಡಮ್ ಇದು ಹೊಸ ಪ್ರಾಜೆಕ್ಟ್, ಸೊ ಹಂಗಾಗಿ ಇದು ತುಂಬಾ ಕಡಿಮೆ. ನೋಡಿ ಅಲ್ಲಿ ಕಾಣೋದೆ, ಅಲ್ಲಿ ತುಮಕೂರು ವೆಹಿಕಲ್ಸ್ ಎಲ್ಲ ಹೋಗ್ತಾ ಇದಾವೆ. ಸೊ ಆ ಕಡೆನೆ ಇಂಡಸ್ಟ್ರಿ ಇದೆ. ಸೇಮ್ ನಮ್ಮ ಅದು ಗೇಟೆಡ್ ಕಮ್ಯುನಿಟಿ ಹೆಂಗಿದೆಯೋ ಅದಕ್ಕೆ ನಿಯರ್, ತುಮಕೂರು ರೋಡ್ಗೆ 500 ಮೀಟರ್ ಡಿಸ್ಟೆನ್ಸ್ ಇದೆ. ಇದು ಸೂಲ್ಕುಂಟೆ ಊರು ಅಟ್ಯಾಚ್, ಈ ಕಡೆ ಕುಲುನಹಳ್ಳಿ ಊರು ಅಟ್ಯಾಚ್. ಸೊ ಹಂಗಾಗಿ 9 lakhs 30-40 ಸೈಟ್ಸ್, ಫುಲ್ ಸೈಟ್ 9 lakhs. ಕರೆಂಟ್ ರೆಡಿ ಇದೆ, ಮತ್ತೆ ಬೋರ್ ಹಾಕ್ಸ್ಕೊಡ್ತೀನಿ, ತಾರ್ ಹಾಕ್ತೀನಿ. ಸೊ ಆಮೇಲೆ ಹಾಫ್ ಸೈಟ್ 4.5 lakhs ಅಷ್ಟೇ, ಜಾಸ್ತಿ ಇಲ್ಲ. ಇಲ್ಲಿ ಲೋನು EMI ಆಪ್ಷನ್ ಇದೆ ಇಲ್ಲಿ, ವಿತೌಟ್ ಇಂಟ್ರೆಸ್ಟ್ ಡೈರೆಕ್ಟ್ ಆಗಿ ಕಸ್ಟಮರ್ ಗೆ ನಮ್ ಕಂಪನಿಯಿಂದಲೇ EMI ಆಪ್ಷನ್ ಕೊಡ್ತೀವಿ. ಓಕೆ, ಸೊ ಲೋನ್ ಫೆಸಿಲಿಟಿ ಸ್ಯಾಂಕ್ಷನ್ ಮಾಡಿಸ್ಕೊಡ್ತಾ ಇದ್ದಾರೆ, ಅದ್ರ ಜೊತೆಗೆ ವಿತೌಟ್ ಎನಿ ಇಂಟ್ರೆಸ್ಟ್ EMI ಆಪ್ಷನ್ ಕಂಪನಿಯಿಂದಲೇ ಕೊಡ್ತೀನಿ, ಕಂಪನಿಯಿಂದಾನೇ ಕೊಡ್ತಾ ಇದ್ದೀರಾ. ಓಕೆ, ಸೊ ಸರ್ ಹೇಳ್ದಂಗೆ ಫುಲ್ 30-40 ಸೈಟ್ ಬಂದು 9 lakhs ಹಾಗೂ ಹಾಫ್ ಸೈಟ್ ಬಂದು 4.5 lakhs. ಸರ್ ನೀವೇನೋ ಹೇಳ್ತಾ ಇದ್ರಿ? ಅವ್ರಿಗೆ EMI ಆಪ್ಷನ್ ಕೊಡ್ತೀನಿ ನನ್ನ ಕಂಪನಿಯಿಂದಲೇ, ಬ್ಯಾಂಕ್ ಲೋನ್ ಆಗುತ್ತೆ. ಇದಿನ್ನು ಅಂಡರ್ ಡೆವಲಪ್ಮೆಂಟ್ ಇರೋ ಸೈಟ್ ಅಲ್ಲ? ಹೌದು, ಇನ್ನ ಈಗ ಡೆವಲಪ್ ಮಾಡ್ತಾ ಇದೀವಿ. ಓಕೆ, ಅಂಡ್ ಎಲೆಕ್ಟ್ರಿಕಲ್ ಕನೆಕ್ಷನ್ಸ್ ಆಲ್ರೆಡಿ ಇದೆ, ಬೋರ್ ಪಾಯಿಂಟ್ ಆಗಿದೆ. ನನ್ನ ಬೋರ್ ಅನ್ನು ತಾರು 2